ಸರ್ ಎಲ್ಲಿಂದ ಬಂದಿರಾ ನೀವು? ಸರ್ ನಾವು ಶಿರಾದಿಂದ ಬಂದಿದ್ದೀವಿ ಸರ್. ಮೊದಲು ಏನು ಕೆಲಸ ಮಾಡ್ತಿದ್ದೆ ಇಲ್ಲಿ ಬರಲಿಕ್ಕೆ ಮುಂಚೆ? ಸರ್ ಮುಂಚೆ ನಾನು ಜಿಯೋದ ಕೆಲಸ ಮಾಡ್ತಾಯಿದ್ದೆ ಸರ್. ಇದು ವಿಡಿಯೋ ಎಲ್ಲಿ ನೋಡಿರಾ ಸರ್ ನಮ್ಮ ಇನ್ಸ್ಟಿಟ್ಯೂಟು? ಸರ್ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಯೂಟ್ಯೂಬಲ್ಲಿ ನೋಡಿ ಸರಿಗೆ ಕಾಲ್ ಮಾಡಿ ಮತ್ತು ನಾನು ಬಂದಿಲ್ಲಿ ಜಾಯ್ನ್ ಆಗಿದೆ ಸರ್. ಏನಾನ ಮುಂಚೆ ನಿಮಗೆ ಮೊಬೈಲ್ ಎಕ್ಸ್ಪೀರಿಯೆನ್ಸ್ ಆಗಲಿ ಮೊಬೈಲ್ ಫೀಲ್ಡಲ್ಲಿ ಇರೋ ಎಕ್ಸ್ಪೀರಿಯೆನ್ಸ್ ಆಗಲಿ ಏನೇನಿತ್ತಾ ನಿಮಗೆ ಮುಂಚೆ? ಇಲ್ಲ ಸರ್, ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ. ನನಗೇನು ಗೊತ್ತಿರಲಿಲ್ಲ. ಗ್ಲಾಸ್ ಹಾಕೋದು ಮತ್ತು ಟೆಂಪರ್ ಗ್ಲಾಸು ಆ ಥರದ್ದೇನು ನನಗೆ ಐಡಿಯಾನೇ ಇರಲಿಲ್ಲ. ಬಂದು ನಾನು ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಅದಕ್ಕೆ ಸರ್ ನಾನು ಇಲ್ಲೇ ಜಾಯ್ನ್ ಆಗಿ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಸರ್. ಅಂದರೆ ನೀವು ಈಗ ಎಲ್ಲ ಮಾಡ್ತೀರಂತ ನಿಮಗೆ ಬಿಲೀವ್ ಆಯ್ತಾ ಸರ್ ನಿಮ್ಮ ಮೇಲೆ? 100%. ನಾನು ಮುಂದೆ ಅಂಗಡಿ ಹಾಕಿ ನಾನು ಅಲ್ಲೇ ಕೆಲಸ ಮಾಡ್ತೀನಿ. ಹೆಂಗಿತ್ತು ಸರ್? ನಾವು ಟೇಬಲ್ ಇತ್ತಾ ಏನು ಜಾಸ್ತಿ ಇತ್ತಾ ಸರ್? ಹೊರಗಿನ ಇನ್ಸ್ಟಿಟ್ಯೂಟ್ ಹಂಗಿತ್ತಾ? ಈ ಇನ್ಸ್ಟಿಟ್ಯೂಟಲ್ಲಿ ಏನು ಬೆನಿಫಿಟ್ ಸರ್ ನಿಮಗೆ ಜಾಸ್ತಿ ಇಷ್ಟ ಆಗಿದೆ ಏನು? ಫೀಸು ತುಂಬ ಕಮ್ಮಿ ಇದೆ ಮತ್ತು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್. ಒಬ್ಬೊಬ್ಬರಿಗೇ ಕ್ಲಾಸ್ ತಗೊಂಡು ನೀಟಾಗೆ ಹೇಳ್ಕೊಡ್ತಿದ್ದಾರೆ. ನಮಗೂ ಇಂಟ್ರೆಸ್ಟ್ ಇದೆ ಸರ್ ಕಲಿಯೋದಕ್ಕೆ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್. ಈಗ ನೀವು ಫ್ರೆಷರ್ಸ್ ಯಾರನ್ನ ವೀಡಿಯೋ ನೋಡ್ತಿದ್ದಾರೆ, ಅವ್ರಿಗೆ ಜೀರೋ ನಾಲೆಜ್ ಇರುತ್ತೆ, ಗ್ಲಾಸ್ ಹಾಕೋದಾಗಲಿ ಏನೂ ಬರ್ತಾನೆ ಇರ್ತಿಲ್ಲ, ಬೇರೆ ಕಂಪ್ನಿಯಲ್ಲ ಅಲ್ಲಿ ಎಲ್ಲನೇ ಕೆಲಸ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಮೊಬೈಲ್ ರಿಪೇರಿ ಮಾಡಬೇಕಂತ ಆಸೆ ಇರುತ್ತೆ. ಬಟ್ ಅವರೆಲ್ಲೋ ಮನಸ್ಸಲ್ಲಿ ಒಂದು ಡೌಟ್ ಇಟ್ಕೊಂಡಿರ್ತಾರೆ, ನಾನು ಮಾಡ್ತೀನೋ ನನ್ನ ಕೈಲಿ ಆಗುತ್ತೋ ಇಲ್ಲ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ಏನಿಲ್ಲ, ಸರ್ರು ಮುಂದೆ ನಿಂತ್ಕೊಂಡು ನಿಮಗೆ ಗೊತ್ತಿಲ್ಲದನ್ನ ನೀವು ಕೇಳ್ಬೋದು ಸರ್ನ. ಅವರು ಕೇಳಿದ ತಕ್ಷಣವೇ ನಿಮಗೆ ಹೇಳ್ಕೊಡ್ತಾರೆ. ಈಸಿಯಾಗಿ ಅವರು ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳ್ತಾರೆ ಸರ್. ಆರಾಮಾಗಿ ಕಲಿಬೋದು ಸರ್.